ವೀಕ್ಷಕರೇ ನಮಸ್ಕಾರ. ಭಾರತೀಯ ಪರಂಪರೆಯಲ್ಲಿ ಯೋಗ, ಆಯುರ್ವೇದ, ನ್ಯಾಚುರೋಪತಿಗೆ ಅಂತ ಹೇಳಿದ್ರೆ ತನ್ನದೇ ಆದಂತಹ ಬಹಳಷ್ಟು ಇತಿಹಾಸ ಇದೆ, ಅದರದೇ ಆದಂತಹ ಪರಂಪರೆ ಇದೆ. ಜಗತ್ತಿಗೆ ಆಯುರ್ವೇದವನ್ನು ಪರಿಚಯ ಮಾಡಿಕೊಟ್ಟಿದ್ದೇ ನಮ್ಮ ಭಾರತ ದೇಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತಿಗೂ ಕೂಡ ಆಯುರ್ವೇದ ಅಂತ ಹೇಳಿದ್ರೆ ಭಾರತ, ಭಾರತ ಅಂತ ಹೇಳಿದ್ರೆ ಆಯುರ್ವೇದ. ಆದಾಗ್ಯೂ ಕೂಡ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಚೀನ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇತ್ತೀಚಿನ ದಿನಗಳಲ್ಲಿರುವಂತಹ ಆಧುನಿಕ ಅಥವಾ ಇಂಗ್ಲಿಷ್ ಔಷಧಿಗಳು ಇರಲಿಲ್ಲ. ಆಯುರ್ವೇದವೇ ಮುಖ್ಯ ಆಗಿತ್ತು. ಆಗಿನ ಕಾಲದ ಆಹಾರ ಪದ್ಧತಿಗೆ, ಆಗಿನ ಕಾಲದ ಜನರಿಗೆ ಆಯುರ್ವೇದ ಅಂತ ಹೇಳಿದರೆ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ಆದರೆ ಇಂದಿನ ದಿನಮಾನಗಳಲ್ಲಿ ಆಯುರ್ವೇದ ಅಂತ ಹೇಳಿದರೆ ಅಸಡ್ಡೆ ಮಾಡುವಂತಹ ಜನಗಳು ಹೆಚ್ಚಾಗಿದ್ದಾರೆ. ಒಂದು ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ವರ್ಗ ಇದೆ, ಆ ಆಯುರ್ವೇದದ ಮಹತ್ವವನ್ನು ಇವತ್ತಿಗೂ ಕೂಡ ಅರಿತುಕೊಂಡು ನಡೀತಾ ಇದೆ. ಆದರೆ ಇತ್ತೀಚೆಗೆ ಆಧುನಿಕ ವೈದ್ಯಕೀಯ ಪದ್ಧತಿಗಳಲ್ಲಿ ಅದು ಮರೆಯಾಗ್ತಾ ಇದೆ. ಅಂತಹದ್ರಲ್ಲಿ ಆಯುರ್ವೇದ, ನ್ಯಾಚುರೋಪತಿ ಮತ್ತು ಯೋಗ ಇವುಗಳಿಗೆಲ್ಲವೂ ಕೂಡ ಮಹತ್ವವನ್ನು ಕೊಡ್ತಾ ಇರುವಂತಹ ಕೆಲವು ಸಂಸ್ಥೆಗಳಲ್ಲಿ, ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ರಬಕವಿಬನಹಟ್ಟಿ ತಾಲೂಕಿನಲ್ಲಿರ್ತಕ್ಕಂತಹ ಜಗದಾಳದ ಸುಶ್ಲಾದೇವಿ ಯೋಗ, ಆಯುರ್ವೇದ ಮತ್ತು ನ್ಯಾಚುರೋಪತಿ ವೈದ್ಯಕೀಯ ಸಂಸ್ಥೆ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದೆ. ರೋಗಿಗಳ ಪಾಲಿಗೆ ವರದಾನವಾಗಿ ಈ ಒಂದು ಸಂಸ್ಥೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಆ ಒಂದು ಸಂಸ್ಥೆಯ ಮುಖಂಡರು, ಸಂಸ್ಥೆಯ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಅವರು ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ರೋಗಿಗಳಿಗೆ ಆಶಾಕಿರಣವನ್ನು ಹುಟ್ಟಿಸ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಕಂಪ್ಲೀಟಾಗಿ ಈ ಒಂದು ಸಂಚಿಕೆಯಲ್ಲಿ ಮಾತನಾಡ್ತಾ ಹೋಗ್ತೇವೆ. ಮೊಟ್ಟ ಮೊದಲನೇದಾಗಿ ಸುಶ್ಲಾದೇವಿ ಯೋಗ, ಆಯುರ್ವೇದ ಮತ್ತು ನ್ಯಾಚುರೋಪತಿ ಇದರ ಮುಖ್ಯಸ್ಥರಾದಂತಹ ಮತ್ತು ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ಪರಶುರಾಮ್ ರಾವಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರ್ ನಮಸ್ತೆ. ಅದೇ ರೀತಿ ಆ ಆಸ್ಪತ್ರೆಯ ನ್ಯಾಚುರೋಪತಿ ವೈದ್ಯರಾದಂತಹ ಲಕ್ಷ್ಮೀ ಚೌಹಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಇನ್ನೋರ್ವ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು, ಅವರು ಕೂಡ ನ್ಯಾಚುರೋಪತಿ ವೈದ್ಯರು, ನೇತ್ರಾವತಿ ಲಮಾನಿ. ಅವ್ರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಇತ್ತೀಚೆಗೆ ಈ ನ್ಯಾಚುರೋಪತಿಯಲ್ಲಿ, ಆಯುರ್ವೇದದಲ್ಲಿ ಫೀಟ್ ವೇದ ಮೆಷಿನ್ ಅಂತ ಹೇಳಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡಿತಾ ಇದೆ. ಅದರ ಸಂಸ್ಥಾಪಕರು ಮತ್ತು CEO ಅವರಾದಂತಹ, ಅಂದರೆ ಫೀಟ್ ವೇದ ವೆಲ್ನೆಸ್ನ ಇದರ CEO ಮತ್ತು ಸಂಸ್ಥಾಪಕರು ಆದಂತಹ ಮಂಜುನಾಥ್ ಕೋಹ್ಲಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಆಯುರ್ವೇದದ ಕುರಿತಾಗಿ, ಆಯುರ್ವೇದದ ಮಹತ್ವ ಇದರ ಬಗ್ಗೆ ನಾವು ಮೊದಲನೇದಾಗಿ ಡಾಕ್ಟರ್ ಪರಶುರಾಮ್ ರಾವಳ್ ಅವರ ಹತ್ರವೇ ಮಾತನಾಡ್ತೀವಿ. ಸರ್, ಆಯುರ್ವೇದದ ಬಗ್ಗೆ ಹೇಳೋದಾದರೆ ಅಭಿಪ್ರಾಯ. ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪರಶುರಾಮ್ ರಾವಳ್ ಅಂಥೇಳಿ. ಆಯುಷ್ಯವೇದ ಆಯುರ್ವೇದ ಅಂಥೇಳಿ. ಆಯುಷ್ಯವೇದ ಆಯುರ್ವೇದ ಅಂದರೆ, ಆಯು ಅಂದರೆ ಲೈಫ್, ವೇದ ಅಂದರೆ ನಾಲೆಡ್ಜ್. ಈ ಆರೋಗ್ಯದ ಬಗ್ಗೆ, ಆಯುಷ್ಯದ ಬಗ್ಗೆ ಮತ್ತು ಈ ಹೆಲ್ತ್ ಬಗ್ಗೆ ಹೇಳಿದ್ದು ಆಯುರ್ವೇದದಲ್ಲಿ. ಆಯುಷ್ಯವೇದ ಆಯುರ್ವೇದ ಅಂದರೆ ಆಯುಹು ಅಂದರೆ ಲೈಫ್, ಆಮೇಲೆ ವೇದ ಅಂದರೆ ನಾಲೆಡ್ಜ್. ದ ನಾಲೆಡ್ಜ್ ವಿಚ್ ಎಕ್ಸ್ಪ್ಲೇನ್ಡ್ ಇನ್ ದಿ ಟೆಕ್ಸ್ಟ್ ರಿಲೇಟೆಡ್ ಟು ದಿ ಹೆಲ್ತ್ ಈಸ್ ದಿ ಆಯುರ್ವೇದ. ಸೊ ಅದರಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಚರಕದಲ್ಲಿ ಹೇಳ್ತಾರೆ, ಸ್ವಸ್ಥಶ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಶ್ಯ ವಿಕಾರ ಪ್ರಶಮನಂ ಚ. ಸ್ವಸ್ಥನ ಸ್ವಾಸ್ಥ್ಯವನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋದು ಮತ್ತು ಆತುರ ಅಂದರೆ ರೋಗಿಯ ರೋಗವನ್ನು ನಾವು ಗುಣಪಡಿಸುವುದು. ಇದು ನಮ್ಮ ಆಯುರ್ವೇದದ ಮೂಲ ಸಿದ್ಧಾಂತ. ಇದು ಆ ಒಂದು ನಿಟ್ಟಿನಲ್ಲಿ ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಜಗದಾಳದಲ್ಲಿ ನಾವು ಯೋಗ, ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸೆಯನ್ನು ಈಗ ಸುಮಾರು 18 ತಿಂಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ, ಉತ್ತರ ಕರ್ನಾಟಕದ ಜನರಿಗೆ, ಮುಖ್ಯವಾಗಿ ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಅವರು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗ್ತಿತ್ತು. ನಮ್ಮಲ್ಲಿ ಎಲ್ಲ ಚಾಲೆಂಜಿಂಗ್ ಕೇಸಸ್ ಬರ್ತಾವೆ. ಆ ಚಾಲೆಂಜಿಂಗ್ ಕೇಸ್ಗಳನ್ನು ನಾವು ಯೋಗ, ಆಯುರ್ವೇದ ಮತ್ತು ನ್ಯಾಚುರೋಪತಿಯಿಂದ ಮಾಡ್ತಾಯಿದ್ದೀವಿ. ನಿಮಗೆ ಹೇಳಬೇಕಪ್ಪ ಅಂತಂದ್ರೆ, ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹಾರ್ಟ್ ಸಮಸ್ಯೆ, ಲಕ್ವಾ ಇರ್ಬೋದು, ಆಮೇಲೆ ಪ್ಯಾಂಕ್ರೆಟೈಟಿಸ್, ಆಮೇಲೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸಸ್, ಲಿವರ್ ಸಿರೋಸಿಸ್, ಜಾಯಿಂಟ್ ಪೇನ್ಸ್, ಲಂಬಾರ್ ಸ್ಪಾಂಡ್ಲೈಟಿಸ್, HLB-A127 ಅಂತ ಹೇಳಿ, ಹೀಗೆ 10 ಹಲವು ರೋಗಗಳು ಬರ್ತಾವೆ. ಆ ಎಲ್ಲ ರೋಗಗಳಿಗೆ ನಾವು ಪರಿಹಾರ ಕೊಡುವಂತಹ ಮತ್ತು ಬಹಳ ಕಡಿಮೆ ರೇಟಲ್ಲಿ 10 ದಿನದ ಚಿಕಿತ್ಸೆಯನ್ನು ಕೊಟ್ಟು ಅವರಿಗೆ ಬಹಳ ಊಟ, ವಸತಿ, ಟ್ರೀಟ್ಮೆಂಟ್ ಈ ರೀತಿಯಾಗಿ ಕೊಟ್ಟು ಅವರನ್ನು ಗುಣಮುಖರನ್ನಾಗಿ ಮಾಡಿ ಕಳಿಸುವಂತಹ ಜವಾಬ್ದಾರಿಯಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಫೀಟ್ ವೇದ ಮಸಾಜ್ ಸೆಂಟರ್ ಅಂತ ಹೇಳಿ ಬನಹಟ್ಟಿಯಲ್ಲಿ ಇತ್ತೀಚೆಗೆ ಅವರು ಒಂದು ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ಆಯುರ್ವೇದದ ಭಾಗವಾಗಿಯೇ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತೇಳಿ. ಇದರ ಒಂದು ಏನು ಉತ್ಪಾದನಾ ಅಂದರೆ, ಈ ಒಂದು ಮಿಷನ್ನ ಉತ್ಪಾದಕ ಸಂಸ್ಥೆಯ ಮುಖ್ಯಸ್ಥರು ಮಂಜುನಾಥ್ ಕೋಹ್ಲಿ ಅವರು, ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡೋದಾದರೆ ಏನು ಹೇಳ್ಬೋದು ಸರ್? ಈ ಒಂದು ಮಿಷನ್ನ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ. ಎಲ್ರಿಗೂ ನಮಸ್ಕಾರ.
ನಾನು ಮಂಜುನಾಥ್ ಎಸ್ ಕೋಳಿ. ಸೊ ನಾನು ಫೌಂಡರ್ ಆ್ಯಂಡ್ CEO ಆಫ್ ದಿಸ್ ಫಿಟ್ ವೇದ ಕಂಪನಿ. ಮೂಲವಾಗಿ ನಾನು ಮೊದಲಿಲ್ಲಿ ಸರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರ ಮುಖಾಂತರ ನಾವು ಇಲ್ಲಿ ಬಂದು ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಇವಾಗ ಏನೋ ಹೊಸದೊಂದು ಮಾಡ್ತಾ ಇದ್ದೀವಿ. ನಮಗಿಂತಲೂ ಸುಮಾರು ವರ್ಷಗಳಿಂದ ಸರ್ ಇದೇ ಸೇವೆಗಳಲ್ಲಿರೋದ್ರಿಂದ ಅವರು ಒಂದೇ ಸೂರಿನಡಿ ನ್ಯಾಚುರೋಪತಿ, ಯೋಗ ಮತ್ತು ಆಯುರ್ವೇದನ ಕೊಡ್ತಾ ಇದ್ದಾರೆ. ಇಂಥ ಸೆಂಟರ್ಗಳು ಸಿಗೋದು ಕರ್ನಾಟಕದಲ್ಲಿ ಅಪರೂಪ. ಸೊ ಈಗ ನಾವು ಇದನ್ನು ಮಾಡಿರೋ ಉದ್ದೇಶ ಮಷಿನ್ದು ಬ್ರೀಫಾಗಿ ಹೇಳಬೇಕಂತಂದರೆ ಇದೇನು ನಾವು ಈಗ ಕಂಡುಹಿಡಿದು ಮಾಡ್ತಾ ಇರೋದಲ್ಲ. ನಮ್ಮ ಹಿರಿಯರೆಲ್ಲ ಮೊದಲು ಏನಾದರೂ ದೇಹದಲ್ಲಿರೋ ಟಾಕ್ಸಿನ್ಸ್ ಅಥವಾ ವಿಷಕಾರಿಕ ಪದಾರ್ಥಗಳನ್ನ ಹೊರಗೆ ತೆಗಿಬೇಕಾದ್ರೆ ಕಾಲಿಗೆ ಸ್ವಲ್ಪ ಎಣ್ಣೆ ಸವರಿ ಕಂಚಿನ ಬಟ್ಲಿಂದ ಉಜ್ಜ್ತಾ ಇದ್ರಂತೆ. ಅದಕ್ಕೆ ಈಗ ನಾವು ಒಂದು ಟೆಕ್ನಾಲಜಿ ಟಚ್ಚನ್ನು ಕೊಟ್ಟು ಕಂಚಿಂದ ಮಾಡಿರೋ ಪ್ಲೇಟಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಗಳನ್ನ ಇಟ್ಟು ಈ ಮಷಿನನ್ನು ಪ್ರಚುರಪಡಿಸಿದ್ದೀವಿ. ಎಲ್ಲ ಲಾಭಗಳಿದೆ ಇದರಿಂದ ಲಾಭ ಏನಂದರೆ ಕಂಚಿನಲ್ಲಿ ಆ ವೈದ್ಯಕೀಯ ಗುಣಗಳಿದೆ. ಇವಾಗ ನಮ್ದೊಂದು 10 ಮಿನಿಟ್ಸ್ ಥೆರಪಿ ತಗೊಳ್ಳೋದ್ರಿಂದ 5 ನಿಮಿಷ ಕ್ಲಾಕ್ ವೈಸು 5 ನಿಮಿಷ ಆ್ಯಂಟಿ ಕ್ಲಾಕ್ ವೈಸ್ ಇರುತ್ತೆ. ಈ ಒಂದು ಥೆರಪಿ ತಗೊಳ್ಳೋದ್ರಿಂದ ಮೊದಲನೇ ಮೂಲ ಇದು ಆಗೋದು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ನಿಮಗೆ ಮೊಳಕಾಲು ನೋವಾಗಿರ್ಬೋದು, ಎಸಿಡಿಟಿ ಪ್ರಾಬ್ಲಮ್ಮು, ಸ್ಟ್ರೆಸ್ ಪ್ರಾಬ್ಲಮ್ಮು, ಆಮೇಲೆ ನಿಮಗೆ ವೆರಿಕೋಸ್ ವೇನ್ಸು, ಆಮೇಲೆ ನಿಮಗೆ ಡಯಾಬಿಟಿಕ್ ಫೀಟ್ದು ಉರಿ ಪ್ರಾಬ್ಲಮ್ಮು, ಈ ಥರ ನಾನಾ ರೀತಿಯ ಸಮಸ್ಯೆಗಳಿಗೆ ನಾವು ಪರಿಹಾರನ ಕಂಡುಕೊಳ್ಬೋದು. ಒಂದು ಮೆಷಿನ್ ಯಾವ ಮೆಟಲ್ಗಳಿಂದ ಏನು ತಯಾರಾಗಿದೆ ಅಂತ ಹೇಳಿದ್ರೆ ಇದು ಮೂಲ ಏನಂದರೆ ಇದು ಕಂಚು ಅನ್ನೋದು ಒಂದು ಅಲಾಯ್. ಇದು 3 ಮೆಟಲ್ಗಳಿಂದ ನಿರ್ಮಿತವಾಗಿರುತ್ತೆ. ಮೊದಲನೇದು ಕಾಪರು ಪ್ಲಸ್ ಟಿನ್ನು, ಜಿಂಕು, ಈ 3ಗಳ ಮಿಶ್ರಣದಿಂದ ಆಗಿರೋದೇ ಬ್ರಾಂಜು, ಕಂಚು. ಸೊ ಆ ಕಂಚಿಂದ, ಪ್ಯೂರ್ ಕಂಚಿಂದ, ಅದು ನಾವು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಮೆಟಲರ್ಜಿಕಲ್ ಡಿಪಾರ್ಟ್ಮೆಂಟ್ ಇಂಡಿಯಾದಿಂದ ಸರ್ಟಿಫೈಡ್ ಆಗಿರೋ ಕಂಚನ್ನೇ ನಾವು ಯೂಸ್ ಮಾಡ್ತೀವಿ. ಅದೇ ಮಷಿನನ್ನು ಯೂಸ್ ಮಾಡಿಕೊಂಡು ಇವಾಗ ಮುಂದುವರಿತಾ ಇರೋದು. ಈಗ ಸದ್ಯ ನಮ್ಮದು ಇಲ್ಲಿದ್ದು ಬರೀ ಆರೋಗ್ಯ ಅಂತೂ ಕೊಡ್ತಾ ಇದ್ದೀವಿ, ಅದ್ರ ಒಟ್ಟಿಗೆ ಆದಾಯ ಗಳಿಸೋ ಒಂದು ಕೆಲವು ಮೂಲಗಳ ಬಿಸ್ನೆಸ್ ಅಪಾರ್ಚುನಿಟಿ ಕೂಡ ನಮ್ಮಲ್ಲಿ ಇದೆ. ಎಷ್ಟು ಕಾಸ್ಟ್ ಇದೆ? ಒಂದು ಮಷಿನ್ ಸಿಂಗಲ್ ಆಗಿ ತೊಗೊಳಕ್ಕೆ ಹೋದರೆ 30,000 ರೂಪಾಯಿ ಕಾಸ್ಟ್ ಇದೆ, 30,000 ಕಾಸ್ಟು. ಈಗ ನಾವು ಅದನ್ನು ಒಂದೊಂದು ಸಿಂಗಲ್ ಕೊಡೋಕ್ಕಿಂತಲೂ ಒಂದೊಬ್ಬರಿಗೂ ಒಂದು ಉದ್ಯೋಗ ಅವಕಾಶನೂ ಕಲ್ಪಿಸ್ತಾ ಇದ್ದೀವಿ. ಈಗ ಯಾರೋ ಒಂದು ಸೆಂಟ್ರಲ್ಲಿ ಬಂದು ಒಂದು ಫ್ರಾಂಚೈಸ್ ಹಾಕಿ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಅವಕಾಶ ಇದೆ. ತಿಂಗಳಿಗೆ 50,000ರಿಂದ 1,00,000ವರೆಗೂ ಆದಾಯನೂ ಗಳಿಸ್ಬೋದು. ಪ್ಲಸ್ ಅದರೊಟ್ಟಿಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡ್ಬೋದು. ನಾವು ಹೇಳೋದು ಆರೋಗ್ಯನೂ ಕೊಡಿ, ಆದಾಯನೂ ಮಾಡಿ ಅಂತ. ಸೊ ಈ ಸರ್ಜ್ ಕೊಲಾಬ್ರೇಷನ್ ಜೊತೆ ಇವಾಗ ದೊಡ್ಡದಾಗಿ ನಾವು ಸೆಂಟರ್ ಓಪನ್ ಮಾಡಿದ್ದೀವಿ ಇಲ್ಲಿ. ಸೊ ಸುತ್ತಮುತ್ತಲೇ ಇವಾಗ ರಬ್ಕವಿ, ಬನ್ನಟ್ಟಿ, ಸರೌಂಡಿಂಗ್ ಪೀಪಲ್ ಎಲ್ಲ ಇದ್ರ ಲಾಭನ ಅಲ್ಲಿ ಬಂದು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೀನಿ. ಆಮೇಲೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು, ಬಿಸ್ನೆಸ್ ರಿಲೇಟೆಡ್ ಏನಾದರೂ ಮಾಹಿತಿ ಬೇಕಂತಂದರೆ ಇಲ್ಲಿ ಕೆಳಗೆ ಕಾಣಿಸಿದ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈಗ ಚಿಕಿತ್ಸೆಯನ್ನು ಎಷ್ಟು ಟೈಮ್ ಅವರಿಗೆ ಕೊಡ್ತೀರಿ ಅಂತ? ಇಲ್ಲಿ ಚಿಕಿತ್ಸೆಗೆ 2 ವಿಧ ಅನ್ಬೋದು. ಒಂದು, ಈಗ ನಾನು ಆರೋಗ್ಯವಾಗಿದ್ದೀನಿ, ಇನ್ನೂ ನಾನು ಆರೋಗ್ಯವಾಗಿರ್ಬೇಕಂತ ಅನ್ನೋದಕ್ಕೂ ತೊಗೋಬೋದು. ನನಗೆ ಪ್ರಾಬ್ಲಮ್ ಇದ್ರೇ ತೊಗೋಬೇಕಂತ ಏನಿಲ್ಲ. ಆಮೇಲೆ ಇವಾಗ ನೀವು ನೋಡ್ತಾ ಇದ್ದೀರಾ ಈಗಿನಿರೋ ಲೈಫ್ ಸ್ಟೈಲ್ಗೆ ಸ್ಟ್ರೆಸ್ಸು, ಅದಕ್ಕೋಸ್ಕರ ಆಗ್ತಾ ಇರೋ ಮಂಡಿ ನೋವುಗಳು 60% ಜನರಲ್ಲಿ ಮಂಡಿ ನೋವುಗಳು ಬರ್ತಾರೆ. ಸೊ ಅದೆಲ್ಲ ಒಂದು 10 ಮಿನಿಟ್ಸ್ ಥೆರಪಿಯಿಂದ ಯಾವುದೇ ಜಾಸ್ತಿ ದುಡ್ಡು ಕೊಡದೆ, ಆಮೇಲೆ ನಾವು ಥೆರಪಿಗೆ ಚಾರ್ಜ್ ಮಾಡ್ತಾ ಇರೋದು ಕೇವಲ 100 ರೂಪಾಯಿ. ಒಂದು ಸ್ಮಾಲ್ ಅಮೌಂಟಲ್ಲಿ ಒಂದು 10 ಮಿನಿಟ್ಸ್ ಥೆರಪಿ ತೊಗೊಂಡು ನೀವು ದೇಹವನ್ನು ಆರೋಗ್ಯವಾಗಿ ಇಟ್ಕೋಬಹುದು. ಇನ್ನು ಆರೋಗ್ಯವಿಲ್ಲದೆ ಇದ್ದವರು ಬಂದು ಈಗ ಮೊಳಕಾಲು ನೋವಿದೆ ಅಂತಂದ್ರೆ ನಾವು ಒಂದು ವೀಕ್ಲಿ, ಒಂದು ತಿಂಗಳಿಗೆ 1 ವೀಕ್ ಥೆರಪಿ ಕೊಡೋಕೆ ಮಾಡ್ತೀವಿ. ಡೈಲಿ ಒಂದೊಂದು ಥೆರಪಿ ತಗೋಬಹುದು. ಸೊ ಇನ್ನು ರೆಗ್ಯುಲರ್ ಆಗಿಯೂ ನಾವು ಮಂತ್ಲಿ ಒಂದು 5ರಿಂದ 10 ಥೆರಪಿ ರೆಕಮೆಂಡೆಡ್ ಎನಿ ಟೈಮ್ ತಗೋಬಹುದು. ಓಕೆ. ಈ ಫಿಟ್ ವೇದ ಮೆಷಿನ್ ನಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಕಾಯಿಲೆಗಳು ಗುಣ ಆಗುತ್ತೆ ಮತ್ತು ಯಾವುದೆಲ್ಲ ಕಾಯಿಲೆಗಳು ಇದರಲ್ಲಿ ಗುಣಪಡಿಸಬಹುದು ಅನ್ನೋದರ ಕುರಿತಾಗಿ ಡಾಕ್ಟರ್ ಲಕ್ಷ್ಮೀ ಚೌಹಾನ್ ಅವರು ಮಾತನಾಡ್ತಾರೆ. ಮೇಡಮ್, ಇದ್ರ ಬಗ್ಗೆ ಅಂದರೆ ಯಾವುದೆಲ್ಲ ಕಾಯಿಲೆಗಳಿಗೆ ಇದರಲ್ಲಿ ಪರಿಹಾರ ಇದೆ? ಇದರಿಂದ ತುಂಬ ಫಾಯ್ದೆಗಳಿದ್ದಾವೆ. ಇದರಿಂದ ನೀವು ಆಂಗ್ಸೈಟಿ ಡಿಸಾರ್ಡರ್, ಡಯಾಬಿಟಿಸು, ನಿಮ್ಮ ಮೊಣಕಾಲು ನೋವು ಆ ಥರ, ಅಥವಾ ಬ್ಲಡ್ ಪ್ರೆಷರು ಆ ಥರ ಎಲ್ಲ ನಿಮಗೆ ಕಾಯಿಲೆಗಳಿಂದ ಎಲ್ಲ ಕಡೆಯಿಂದ ಕ್ಯೂರ ಸಿಗುತ್ತೆ. ನಾವೆಲ್ಲ ಅಂದರೆ ಡಿಟಾಕ್ಸಿಫೈ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿಯಲ್ಲಿ ಇರೋ ಎಲ್ಲ ಟಾಕ್ಸಿನ್ಸ್ಗಳನ್ನು ಹೊರಗೆ ತೆಗಿಯೋಕ್ಕೆ ನಮ್ಮದು ನ್ಯಾಚುರೋಪತಿಯಲ್ಲಿ ಏನಾಗುತ್ತೆ ಅಂದರೆ ಮೇನ್ ನಾವು ರೂಟ್ ಕಾಸ್ ಅಂದರೆ ನಮ್ಮ ರೋಗ ಬರೋಕ್ಕೆ ನಮ್ಮ ರೂಟ್ ಕಾಸ್ ಏನು ಇರುತ್ತಲ್ಲ ಅದನ್ನು ನಾವು ಮೊದಲು ಹೊರಗೆ ಹಾಕಬೇಕು. ಸೊ ಅದು ರೂಟ್ ಕಾಸ್ ಏನಿರುತ್ತೆ ಅದು ಹೊರಗೆ ಹೋದರೆ ನಮ್ಮ ದೇಹ ಆಟೋಮೆಟಿಕ್ಕಾಗಲಿ ಹೆಲ್ದಿ ಆಗುತ್ತೆ. ಸೊ ಇದು ಒಂದು ಫಿಟ್ ವೇದ ಅಂತ ಹೇಳ್ಬಿಟ್ಟು ನಿಮ್ಮ ಮಷಿನ್ ಇದೆ ಅಲ್ಲ, ಡಿಟಾಕ್ಸಿಫೈ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಆಲ್ಮೋಸ್ಟ್ ಅದರಲ್ಲಿ ನಿಮ್ಗೆ ಬಾಡಿ ಡಿಟಾಕ್ಸಿಫೈ ಏನೇನು ಅನಾರೋಗ್ಯ ಆಗುವಂಥ ಏನೇನು ಕಾಯಿಲೆಗಳಾಗುವಂಥ ಏನೇನು ನಮ್ಮ ಬ್ಯಾಕ್ಟೀರಿಯಾಸ್ ಆಯಿತು ಅಥವಾ ಟಾಕ್ಸಿನ್ಸ್ ಏನೇನು ಬಾಡಿಯಲ್ಲಿ ಇರುತ್ತಲ್ಲ, ಆಹ್ವಾನ ಮಾಡೋದು ಕೂಡ ನಮ್ಮ ದೇಹದಲ್ಲೇ ಇರುತ್ತೆ. ಈಗ ನಾವು ಇನ್ನೂ ಒಂದಂದ್ರೆ ನಮ್ಮ ಪಂಚಮಹಾಭೂತ ಅಂತ ಹೇಳ್ತೀವಿ. ನಮ್ಮದ್ರಲ್ಲಿ ಲೈಕ್ ಆಕಾಶ, ಭೂಮಿ, ಜಲ, ಅಗ್ನಿ, ವಾಯು, ಇದೆಲ್ಲ ನಮ್ಮ 5 ತತ್ವಗಳು ಇರ್ತಾವಲ್ಲ. ನಮ್ಮ ಟ್ರೀಟ್ಮೆಂಟ್ಸು ಅದರಲ್ಲೇ ಒಂದು ಇದಾಗುತ್ತೆ. ಸೊ ಇದೆಲ್ಲ ಇನ್ಕ್ಲೂಡ್ ಮಾಡಿ ಇದು ಟ್ರೀಟ್ಮೆಂಟ್ ಇನ್ಕ್ಲೂಡ್ ಮಾಡಿದ್ರೆ ಎಲ್ಲ ಪೇಷಂಟ್ಸಿಗೂ ಅವರಲ್ಲಿ ಏನೇ ಕಾಯಿಲೆಗಳಿರುತ್ತೋ ಅದಕ್ಕೆಲ್ಲ ನಿರ್ವಹಣೆ ಆಗುತ್ತೆ. ಈಗ ಒಂದು ಟೈಮ್ ಮಾಡಿದರೆ, ಒಂದು ಟೈಮ್ 10 ನಿಮಿಷದ ಈ ಮೆಸೇಜನ್ನು ಮಾಡಿದರೆ ಅಷ್ಟಕ್ಕೆ ಕಂಪ್ಲೀಟ್ 100% ಗುಣ ಆಗಬಹುದಾ? 100% ಅಂತಂದರೆ ಅದು ಒಂದಿಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿರುತ್ತೆ. ಅಂದರೆ ಒಂದು 7 ಡೇಸ್ 10 ಡೇಸ್
15 days. ಅಂದ್ರೆ ಆ ಪೇನ್ಗೆ ಸಂಬಂಧಪಟ್ಟಂತೆ ಹಾ, ಅಂದ್ರೆ ಅಂದ್ರೆ ಪೇನ್ ನಮ್ ಎಷ್ಟರ ಮಟ್ಟಿಗೆ ಡಿಸೀಸ್ ಇರುತ್ತೆ ಕಂಡೀಷನ್ಸ್ ಹೆಂಗಿರುತ್ತಲ್ಲ ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ಸ್ ನಾವು ಸಜೆಸ್ಟ್ ಮಾಡ್ತೀವಿ. ಮಾಡ್ತೀರಿ. ನೆಕ್ಸ್ಟ್ ಕಂಟಿನ್ಯೂ ಕೂಡ ಮಾಡ್ಬೋದಾ ಅಂತ ಹೇಳಿದ್ರೆ ಒಂದು ಟೈಮ್ ಬಿಟ್ಟು 2 ಟೈಮ್ ಅಥವಾ ಎಷ್ಟು 3 ಟೈಮ್ ಕೂಡ ಮಾಡ್ಬೋದಾ? ಮಾಡ್ಕೋಬಹುದು. ಅಂದ್ರೆ ನಾನು ಹೇಳಿದ ಡಿಟಾಕ್ಸಿಫೈ ಅಂತ ಹೇಳ್ಬಿಟ್ಟು ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ಬಿಟ್ಟು ಒಂದು ಇದು ಇದೆ. ಸೊ ಈಗ ರೋಗ ಬಂದಾದ್ಮೇಲೆ ಮಾಡೋದಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆ ನಮ್ಮ ಬಾಡಿನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊಳ್ಬೋದು ಅದನ್ನ. ಈಗ ಮುಖ್ಯವಾಗಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಈ ಪೇನ್ಗಳಿಂದನೇ ಜಾಸ್ತಿ ಬಳಲ್ತಾ ಇದ್ದಾರೆ. ಈಗ ನಿಮ್ಮ ಈ ಒಂದು ಏನು ಫೀಟ್ ವೇದ ಮೆಸೇಜಲ್ಲಿ ಆರೋಗ್ಯಕ್ಕಾಗಿ ಅಂದರೆ ಆರೋಗ್ಯ ಜೀವನದ ದಾರಿ ಅಂತ ಹೇಳಿ ಒಂದು ನೀವು ಟ್ಯಾಗ್ಲೈನ್ ಇಟ್ಟಿರ್ತೀರಿ. ಇದರಿಂದ ಕೆಲವೊಂದಿಷ್ಟಿಗೆ ಅಂತ ಹೇಳಿದ್ರೆ ಕಾಲಿಗೆ ಮಸಾಜನ್ನು ಮಾಡೋದ್ರಿಂದ ಈಗ ಕೆಲವೊಂದಿಷ್ಟು ನಿದ್ರಾಹೀನತೆ ಆಗಿರಬಹುದು ಅಥವಾ ರಕ್ತದೊತ್ತಡ ಆಗಿರಬಹುದು, ಅವುಗಳಿಗೂ ಕೂಡ ಪರಿಹಾರ ಅಂತ ಹೇಳುವಾಗ ಈ ಪಾದಕ್ಕೂ ಮತ್ತೆ ಅದಕ್ಕೂ ಸಂಬಂಧ ಏನು? ಅಂದ್ರೆ ಈಗ ನಮ್ಮ ಶರೀರ ಏನಾಗುತ್ತೆ ಅಂದ್ರೆ ನಮ್ದೆಲ್ಲ ನರಗಳೆಲ್ಲ ಪಾದ ಮತ್ತು ಕೈಗಳು ಎಂಡಿಗೆಲ್ಲ ಟಿಪ್ಸಿಗೆ ಬಂದು ಎಂಡಾಗುತ್ತೆ. ಸೊ ಈಗ ಇದಕ್ಕೆ ಇನ್ನೊಂದು ವರ್ಡ್ ರಿಫ್ಲೆಕ್ಸಾಲಜಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ರಿಫ್ಲೆಕ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಶರೀರದಲ್ಲಿ ಏನೇನು ಆರ್ಗನ್ಸ್ ಇದಾವಲ್ಲ ನಮ್ಮ ಪಾದ ಮತ್ತು ನಮ್ಮ ಹಸ್ತಗಳಲ್ಲೆಲ್ಲ ಇರ್ತವೆ ಅವು ಆರ್ಗನ್ಸ್. ಸೊ ಇವು ರಿಫ್ಲೆಕ್ಸಲ್ ಇದರಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದಾವೆ. ಸೊ ನಾವು ಫೀಟಿಗೆ ಏನು ಕೊಡ್ತೀವಲ್ಲ ಟ್ರಿಗರ್ ಆಗ್ತವೆ, ಸ್ಟಿಮ್ಯುಲೇಟ್ ಆಗುತ್ತವೆ. ಅವು ಸ್ಟಿಮ್ಯುಲೇಟ್ ಆಗೋದ್ರೆ ನಮ್ಮ ಬಾಡಿದಲ್ಲಿ ಏನೇನು ಅಬ್ನಾರ್ಮಲಿಟೀಸ್ ಅಥವಾ ನೀವು ನೋವು ಅಂತ ಹೇಳಿದ್ರಿ ಅದು ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಲಾರ್ದ ಕಾರಣಕ್ಕೆ ನಿಮ್ಗೆ ನೋವೆಲ್ಲ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಬ್ಲಡ್ ಆ ಪಾರ್ಟಿಗೆ ನಿಮ್ಗೆ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಪೇನ್ ರಿಲೀಫ್ ಸಿಗುತ್ತೆ ಅದರಿಂದ. ಈಗ ಸುಶೀಲಾದೇವಿ, ಈ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇದೆ ಅಂತ ನಾವು ಡಾಕ್ಟರ್ ನೇತ್ರಾವತಿ ಲಮಾನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಯಾವ ರೀತಿಯಾದಂತಹ ಫೆಸಿಲಿಟೀಸ್ಗಳಿದೆ ಅಂತ? ಎಸ್ ಸರ್, ಎಲ್ರಿಗೂ ನಮಸ್ಕಾರ. ಇವಾಗ ಸುಶೀಲಾದೇವಿ ಹಾಸ್ಪಿಟಲ್ ಬಂದು ಇಲ್ಲಿ ಯೋಗ, ಆಯುರ್ವೇದ, ನ್ಯಾಚುರೋಪತಿ ಈ 3 ಒಟ್ಟಿಗೆ ಫೆಸಿಲಿಟೀಸ್ ಇರುತ್ತೆ. ಯೋಗದ್ದು ಅದರದ್ದೇ ಆದ ಒಂದು ಟ್ರೀಟ್ಮೆಂಟ್ ಆಗಲಿ, ಆ್ಯಸ್ ಎ ಥೆರಪಿ ಆಗಲಿ, ಆ್ಯಸ್ ಎ ಸೈಕಾಲಜಿಕಲ್ ಆಗಿರ್ಬೋದು, ಮೆಂಟಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಅದರದ್ದೇ ಆದ ಒಂದು ಬೆನಿಫಿಟ್ಸ್ ಇರುತ್ತೆ. ಮತ್ತು ಆಯುರ್ವೇದ ಮೆಡಿಸಿನ್ಸು, ಬಸ್ತಿ ಆಗಿರ್ಬೋದು, ಮತ್ತು ಷಟ್ಕ್ರಿಯಾಸು, ಕರ್ಮಸ್ ಆ ಥರ ಆಗಿರ್ಬೋದು. ಮತ್ತು ನ್ಯಾಚುರೋಪತಿ ಬಂದು ಇವಾಗ ಏನು ಪಂಚಮಹಾಭೂತಗಳು ಹೇಳ್ತೇವಲ್ಲ ನಾವು, 5 ಎಲಿಮೆಂಟ್ಸ್. ಇವಾಗ ನಮ್ಮ ದೇಹ ನೋಡಿದರೆ ಇದು ಕೂಡ ಒಂದು 5 ಎಲಿಮೆಂಟ್ಸ್ ಥರನೇ ಫಾರ್ಮ್ ಆಗಿರುತ್ತೆ. ಇಲ್ಲಿ ಟ್ರೀಟ್ಮೆಂಟ್ಸ್ ಹೆಂಗೆ ಅಂತಂದರೆ ಏನು ಪೇಷಂಟ್ಸ್ ಬರ್ತಾರಲ್ಲ ಎಲ್ಲರದ್ದು ಡಿಸೀಸ್ ಕೂಡ ಸೇಮ್ ಇರಲ್ಲ. ಎಲ್ಲ ಡಿಸೀಸು ಇಂಡಿವಿಜುವಲ್ ಆಗಿ ಅವ್ರದ್ದೊಂದು ದೇಹ ಪ್ರಕೃತಿ ಮೇಲೆ ಡಿಸೀಸ್ ಫಾರ್ಮ್ ಆಗಿರೋದು. ಯಾವುದೇ ಪೇಷಂಟು ನಮ್ಮ ಹಾಸ್ಪಿಟ್ಲಿಗೆ ಫಸ್ಟ್ ಬಂದಾಗ ಅವ್ರದ್ದೊಂದು ಕಂಪ್ಲೀಟ್ ಕೇಸ್ ತೊಗೊಂಡು ಅವ್ರಿಗೆ ಯಾವ ಕಂಡೀಷನ್ ಇದೆ, ಯಾವುದೆಲ್ಲ ಕೋಮಾರ್ಬಿಡಿಟೀಸ್ ಇದೆ ಕಂಪ್ಲೀಟಾಗಿ ಅಂದರೆ ಟ್ರೀಟ್ಮೆಂಟ್ ಡಿಸೈಡ್ ಕೂಡ ಅದ್ರ ಮೇಲೆ ಮಾಡೋದು. ಇವಾಗ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಅಂತಂದರೆ ಇವಾಗ ನೀರಿನ ಟ್ರೀಟ್ಮೆಂಟ್ ಆಗಿರ್ಬೋದು, ಆ್ಯಸ್ ಎ ಹೈಡ್ರೋಥೆರಪಿ ಅದರಲ್ಲಿ ಕೂಡ ತುಂಬ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇರುತ್ತೆ. ಈಗ ಇಮರ್ಷನ್ ಬಾತ್ ಇರ್ಬೋದು, ಡೆಲೆಸ್ ಹೈಡ್ರೋ ಮಸಾಜ್ ಇರ್ಬೋದು, ಫುಟ್ ಆ್ಯಂಡ್ ಆರ್ಮ್ ಬಾತ್ ಇರ್ಬೋದು, ಸ್ಪೈನಲ್ ಬಾತ್, ಸ್ಪೈನಲ್ ಸ್ಪ್ರೇ. ಅಂದರೆ ನೀರಿನ ಟ್ರೀಟ್ಮೆಂಟಲ್ಲಿ ಇವಾಗ ಟಬ್ ಬಾತ್ ಅಂದರೆ ಪೂರ್ತಿ ದೇಹದ ಕುತ್ತಿಗೆವರೆಗೂ ಕೂಡ ಇಡೀ ದೇಹ ನೀರಲ್ಲೇ ಮುಳುಗಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಪೂರ್ತಿ ಬಾಡಿ ಡಿಟಾಕ್ಸಿಫಿಕೇಷನ್ ಆಗಿರ್ಬೋದು. ಮತ್ತು ಇದರಲ್ಲಿ ಸ್ಟೀಮ್ ಬಾತ್, ಸೋನಾ ಬಾತ್ ಅಂತ ಉಗಿದು, ಮತ್ತು ಅದು ಪೇಷಂಟ್ ಕಂಡೀಷನ್ ಮೇಲೆ ಟೆಂಪ್ರೇಚರ್ ಡಿಸೈಡ್ ಮಾಡ್ತೇವೆ. ಅಂದರೆ ಇವಾಗ ನೀರಲ್ಲೂ ಕೂಡ ಕೋಲ್ಡ್ ಟ್ರೀಟ್ಮೆಂಟ್ಸ್, ನ್ಯೂಟ್ರಲ್ ಟ್ರೀಟ್ಮೆಂಟ್ಸ್, ಹಾಟ್ ಟ್ರೀಟ್ಮೆಂಟ್ಸ್ ಅಂತ ಬರುತ್ತೆ. ಇವಾಗ ತಂಪು ನೀರಿನ ಚಿಕಿತ್ಸೆ ಬೇಕಾಗಿದ್ರೆ ಅವಾಗ ಲಿವರ್ ಸಮಸ್ಯೆ ಇರ್ತದೆ. ಲಿವರ್ ಸಮಸ್ಯೆ ಇದ್ದಾಗ ನಾವು ಅದನ್ನು ತಂಪು ನೀರಿನ ಚಿಕಿತ್ಸೆಯನ್ನು ಮಾಡ್ತೇವೆ. ತಂಪು ನೀರಿನ ಒದ್ದೆ ಬಟ್ಟೆಯನ್ನು ಅಲ್ಲಿ ಇಡ್ತೇವೆ, ಪ್ಯಾಕ್ ಅಂತೀವಿ ನಾವು ಅದಕ್ಕೆ, ಕೋಲ್ಡ್ ಪ್ಯಾಕ್ಸ್ ಇಡ್ತೇವೆ. ಸೊ ಆ ರೀತಿಯಾಗಿ ಇನ್ನು ಇವಾಗ ಕಿಡ್ನಿ ಸಮಸ್ಯೆ ಇರ್ತದೆ. ಕಿಡ್ನಿ ಸಮಸ್ಯೆ ಇದ್ದಾಗ ನ್ಯಾಚುರಲ್ ನಮ್ಗೆ ಡಯಾಲಿಸಿಸ್ ಆಗಬೇಕು. ನ್ಯಾಚುರಲ್ ಡಯಾಲಿಸಿಸ್ ಆಗಬೇಕಾದ್ರೆ ನಮ್ಮಲ್ಲಿ ಟಬ್ ಇದೆ. ಆ ಟಬ್ಬಲ್ಲಿ ನಾವು 40 ಡಿಗ್ರಿ ಸೆಲ್ಸಿಯಸ್ ಒಳಗೆ ಅವ್ರನ್ನ ಕೂಡಿಸ್ತೀವಿ. ಎಲ್ಲಿವರೆಗೆಪ್ಪ ಅಂತಂದ್ರೆ ಅಪ್ ಟು ದಿ ಚೆಸ್ಟ್ ಲೆವೆಲ್ವರೆಗೆ ಅವ್ರು ಕೂಡಿಸಿ ಅವ್ರಿಗೆ ನ್ಯಾಚುರಲ್ ಡಯಾಲಿಸಿಸ್ ಆಗ್ತದೆ. ಎಲ್ಲಿವರೆಗೆ ಕೂಡಿಸ್ತೀವಪ್ಪ ಅಂದ್ರೆ 3 to 4 ಅವರ್ಸ್ವರೆಗೆ ಕೂಡಿಸ್ತೀವಿ, ನ್ಯಾಚುರಲ್ ಡಯಾಲಿಸಿಸ್ ಆಗ್ತದೆ. ಆ ರೀತಿ ನಾವು ಪೇಷಂಟ್ಸ್ಗಳನ್ನು ಕೂಡ ನಾವು ಇವಾಗ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಈಗ ಡಯಾಲಿಸಿಸ್ ಇರುವಂಥ ಪೇಷಂಟ್ಗಳನ್ನು ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕಲಬುರಗಿಯಿಂದ ಒಬ್ಬ ಪೇಷಂಟ್ ಬಂದಿದ್ದ, ಸೂರ್ಯಕಾಂತ್ ಅಂತ, ಅವನ ಹೆಸರು ಕೂಡ ಹೇಳ್ಬಿಡ್ತೀನಿ ನಾನೀಗ. ಅವನು ವೀಕ್ಲಿ ಟ್ವೈಸ್ ಮಾಡ್ಕೋತಿದ್ದ ಅವನು ಡಯಾಲಿಸಿಸ್. ಇಲ್ಲಿ ಬಂದ ನಂತರ ವೀಕ್ಲಿ ಒನ್ಸ್ ಆಯ್ತು. ಈಗ ನಮ್ಮ ಊರಿಗೆ ಹೋದ ನಂತರ ಕೂಡ ಫೋನ್ ಮಾಡ್ತಿರ್ತಾನೆ. ಫೋನ್ ಮಾಡಿ, ಸರ್ ನಾನೀಗ ವೀಕ್ಲಿ ಒನ್ಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಮನೆಯಲ್ಲಿ ಮಾಡ್ಬೋದು. ಟಬ್ಬನ್ನು ತಂದು 40 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಮೇಂಟೈನ್ ಮಾಡಿ ಕೂತ್ಕೊಳ್ಬೋದು. 3 to 4 ಅವರ್ಸ್ ಕೂತ್ಕೊಂಡ್ರೆ ಆಟೋಮೆಟಿಕ್ಲಿ ನ್ಯಾಚುರಲ್ ಡಯಾಲಿಸಿಸ್ ಆಗ್ತದೆ ಒಂದು. ಆಮೇಲೆ ಅದ್ರ ಜೊತೆಗೆ ನಮ್ಮಲ್ಲಿ ಇರುವಂತಹ ಈಗೇನು ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ ಕೊಡ್ತೀವಿ. ಆಯುರ್ವೇದ ಚಿಕಿತ್ಸೆಯಲ್ಲಿ ಬಸ್ತಿ ಕೊಡ್ತೀವಿ ಅವ್ರಿಗೆ. ಆಮೇಲೆ ಈ ನ್ಯಾಚುರೋಪತಿಯಲ್ಲಿ ಮಡ್ ಥೆರಪಿ ಮಾಡ್ತಾರೆ, ಮಡ್ ಪ್ಯಾಕ್ಸ್ ಮಾಡ್ತಾರೆ. ಸೊ ಹೀಗೆ ಈ ಚಿಕಿತ್ಸೆಯನ್ನು ಕೊಡೋದ್ರಿಂದ ಆಟೋಮೆಟಿಕ್ಲಿ ಅವ್ರಿಗೆ. ಆಮೇಲೆ ಡಯಟ್ ಬಹಳ ಇಂಪಾರ್ಟೆಂಟ್ ಕಿಡ್ನಿ. ಅಂದರೆ ಇಲ್ಲಿ ಯಾವುದೋ ಔಷಧಿಗಳೇ ಇಲ್ಲ, ಕಂಪ್ಲೀಟ್ ಆಗಿ ನಿಸರ್ಗದತ್ತವಾಗಿ ಸಿಗುವಂಥದ್ದು. ಅದು ಬೆಳಕಾಗಿರ್ಬೋದು, ಗಾಳಿ ಆಗಿರಬಹುದು, ಮಣ್ಣಾಗಿರ್ಬೋದು, ಇವುಗಳ ಮೂಲಕ ನೀರಾಗಿರ್ಬೋದು, ನ್ಯಾಚುರಲ್ ಎಲಿಮೆಂಟ್ಸ್ ಮೇಲೇ ಟ್ರೀಟ್ಮೆಂಟನ್ನು ರೆಡಿ ಮಾಡಿ ಕೊಡುವಂಥದ್ದು. ಮತ್ತು ಅದ್ರ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ಇರುತ್ತೆ. ಇದು 100% ಕ್ಯೂರ್ ಆಗೋಕ್ಕೆ ಸಾಧ್ಯ ಇದೆಯಾ? ಆಲ್ಮೋಸ್ಟ್ ಅಂದರೆ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ.
ಅವ್ರದ್ದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಬೇಗ ಗುಣ ಆಗುತ್ತೆ ಅಂತ. ಎಲ್ಲ ರೋಗಕ್ಕೂ ಕಾರಣ ಏನಂತಂದರೆ ನಮ್ಮದು ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಮಾನಸಿಕ ಇರುತ್ತೆ. ಅಂದರೆ ಇವಾಗ ಪಂಚಕೋಶ ಅಂತೇವಲ್ಲ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಆ ಥರ ಮೆಂಟಲಿ ಯಾವಾಗ ಡಿಸ್ಟರ್ಬೆನ್ಸ್ ಆಗ್ತೇವೆ ಅದು ನಮ್ಮದು ಫಿಸಿಕಲ್ ಮೇಲೆ ತುಂಬ ಇದು ಇರುತ್ತೆ, ಎಫೆಕ್ಟ್ ಇರುತ್ತೆ. ಮೆಂಟಲಿ ನಾವು ಏನು ಮಾನಸಿಕವನ್ನು ಟ್ರೀಟ್ ಮಾಡಿದರೆ ಎಲ್ಲ ಫಿಸಿಕಲ್ ಟ್ರೀಟ್ಮೆಂಟ್ ಬೇಗ ಗುಣ ಆಗುತ್ತೆ ಆ ಥರ. ಈಗ ಡಾಕ್ಟರ್ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಸ್ಟ್ರೆಸ್ ಈಸ್ ದ ಮೇನ್ ಕಾಸ್ ಆಫ್ ಆಲ್ ದ ಡಿಸೀಸ್ ಅಂತ ಹೇಳಿ. ಮಾನಸಿಕ ಒತ್ತಡವೇ ಎಲ್ಲ ರೋಗಗಳಿಗೆ ಮೂಲ ಕಾರಣ ಈಗ ಸದ್ಯಕ್ಕೆ ಇರುವಂತಹದ್ದು. ಸೊ ಅದಕ್ಕೆ ನಾವು ನಮ್ಮ ಒಂದು ಸಂಸ್ಥೆಯಲ್ಲಿ ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತ ಹೇಳ್ತೀವಿ ನಾವು. ನಮ್ಮ ಶರೀರದಲ್ಲಿರುವಂತಹ ಪಿಂಡ ಅಂದರೆ ಶರೀರ, ಬ್ರಹ್ಮಾಂಡ ಅಂದರೆ ಜಗತ್ತು. ಸೊ ಪೃಥ್ವಿ, ಆಪ್ತೇಜ, ವಾಯು, ಆಕಾಶ ಇವು ಪಂಚಮಹಾಭೂತಗಳು. ಅವು ಪಂಚಮಹಾಭೂತಗಳು ನಮ್ಮ ಶರೀರದಲ್ಲಿ ಅದಾವೆ. ಹೆಂಗೆ ಅದಾವಪ್ಪ ಅಂತಂದ್ರೆ ಶರೀರದಲ್ಲಿ ಗಟ್ಟಿಯಾದಂಥ ಭಾಗ ಪೃಥ್ವಿ ಭಾಗ, ಮಾಂಸಖಂಡ ಐತಿ, ಆಮೇಲೆ ಎಲುವೆ ಇದಾವೆ. ಇದು ಪೃಥ್ವಿ ಭಾಗದ ದ್ಯೋತಕ. ಆಪ್ ಅಂದ್ರೆ ನೀರಿನ ಭಾಗ. ಜಗತ್ತಿನಲ್ಲಿ ಕೂಡ 65ರಿಂದ 70% ನೀರಿನ ಅಂಶ ಐತಿ. ಆಮೇಲೆ ಶರೀರದಲ್ಲಿ ಕೂಡ 65ರಿಂದ 70% ನೀರಿನ ಅಂಶ ಐತಿ. ಹೌದಾ? ಪೃಥ್ವಿ, ಆಪ್, ತೇಜ, ಅಗ್ನಿ. ಹೊರಗಡೆ ಕೂಡ ಅಗ್ನಿ ಐತಿ, ನಮ್ಮ ಶರೀರದಲ್ಲಿ ಕೂಡ ಜಠರಾಗ್ನಿ ಐತಿ. ಮತ್ತು ಪಂಚಮಹಾಭೂತಾಗ್ನಿ ಕೂಡ ಅಂತೀವಿ ನಾವು, ಅದರಲ್ಲಿ ಕೂಡ ಅಗ್ನಿ ಐತಿ ಅದು. ಓಕೆ, ನೆಕ್ಸ್ಟ್ ವಾಯು. ಹೊರಗಡೆ ಗಾಳಿ ಐತಿ, ಆ ಶರೀರದಲ್ಲಿ ಕೂಡ ಗಾಳಿಯ ಸಂಚಾರ ಆಗ್ತಿರ್ತದೆ. ಆಮೇಲೆ ಆಕಾಶ ಅಂದ್ರೆ ಅವಕಾಶಯುಕ್ತವಾದಂಥದ್ದು. ಅವಕಾಶಯುಕ್ತವಾದಂಥದ್ದು ಆಕಾಶ ಅಂದರೆ ಟೊಳ್ಳು ಭಾಗ. ಶರೀರದಲ್ಲಿ ಕೂಡ ಟೊಳ್ಳು ಭಾಗ ಐತಿ. ಬಾಯಿಂದ ಹಿಡಿದು ಒಂದು ಮಲ ದ್ವಾರದೊಳಗೆ ಪೂರ ಪೈಪ್ಲೈನ್ ಐತದು. ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಕೂಡ ರಕ್ತನಾಳಗಳಲ್ಲಿ ಕೂಡ ಟೊಳ್ಳು ಭಾಗ ಐತಿ. ಸೊ ಇದು ಪಂಚಮಹಾಭೂತಗಳಿಂದ ಆದಂಥ ಶರೀರಕ್ಕೆ ಮತ್ತು ಪಂಚಮಹಾಭೂತಗಳಿಂದನೇ ಚಿಕಿತ್ಸೆಯನ್ನು ಮಾಡ್ತೀವಿ. ಅದು ನ್ಯಾಚುರೋಪತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಸರ್, ಇನ್ನಷ್ಟು ಏನಾದರೂ ಈ ಒಂದು ಕಂಚಿನ ತಟ್ಟೆಯ ಚಿಕಿತ್ಸೆಯ ಬಗ್ಗೆ ಹೇಳೋದಾದ್ರೆ? ಈಗ ನೀವು ಯಾರಿಗೆ ತೊಗೊಂಡ್ರೆ ಏನು ಹೆಲ್ಪ್ ಆಗುತ್ತೆ, ಯಾವ ಥರ ಇದು ಪರಿಣಾಮಕಾರಿಯಾಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಆಮೇಲೆ ಇದನ್ನು ಯಾರು ತೊಗೋಬಾರ್ದು, ಯಾರು ಈ ಥೆರಪಿ ತೊಗೋಬಾರ್ದು ಅನ್ನೋದಕ್ಕೆ ಅದು ಸೈಂಟಿಫಿಕಲಿ ಇಲ್ಲ ಅನ್ನೋದಕ್ಕಿಂತಲೂ ನಾವು ಇವಾಗ ಗರ್ಭಿಣಿ ಸ್ತ್ರೀಯರಿಗೆ ಇದನ್ನು ರೆಕಮೆಂಡ್ ಮಾಡಲ್ಲ. ಏನಕ್ಕಂತಂದರೆ ಲಿಟಲ್ ಬಿಟ್ ವೈಬ್ರೇಷನ್ಸ್ ಇರೋದ್ರಿಂದ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರಿಗೆ ಕೊಡಲ್ಲ. ಇನ್ನು ಎರಡನೇದಾಗಿ ಆಮೇಲೆ ನಾವು ಎಲ್ಲೇ ಸೆಂಟರ್ ಹಾಕಿದ್ರು ಒಂದು ಬೋರ್ಡ್ ಹಾಕಿರ್ತೀವಿ ಯಾರು ತೊಗೋಬಾರ್ದು ಅಂತ, ಯಾರಿಗೆ ಇದನ್ನು ನಾವು ಅಲೌ ಮಾಡಲ್ಲ ಅಂತ. ಕಾಲಲ್ಲಿ ರಾಡ್ ಇದ್ದವ್ರಿಗೆ, ಆಲ್ರೆಡಿ ಕಾಲಲ್ಲಿ ರಾಡ್ ಇದ್ದವ್ರಿಗೆ ಅಲೌ ಮಾಡಲ್ಲ. ಏನಕ್ಕಂತಂದರೆ ಒಂಚೂರು ಡಿಸ್ಪ್ಲೇಸ್ಮೆಂಟ್ ಆದರೂ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಕೊಡಲ್ಲ. 5 ವರ್ಷಕ್ಕಂತಲೇ ಇರೋ ಚಿಕ್ಕ ಮಕ್ಕಳಿಗೆ ಕೊಡಲ್ಲ. ಅಂದರೆ ಇನ್ನೂ ಬಲ ಅಷ್ಟಿದು. ಹೌದು. ಆಮೇಲೆ ಇಮ್ಮಿಡಿಯೇಟಾಗಿ ಇವಾಗ ಮೊನ್ನೆನೋ ನೀರು ರಿಪ್ಲೇಸ್ ಮಾಡ್ಕೊಂಡಿರೋರ್ಗು ಕೊಡಲ್ಲ. ನೀರು ರಿಪ್ಲೇಸ್ ಮಾಡ್ಕೊಳ್ಳೋಕ್ಕಿಂತಲೂ ಮುಂಚೆ ನಮ್ಮ ಹತ್ರ ಬಂದರೆ ಜೆಲ್ ಫಾರ್ಮ್ ಮಾಡಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಬಟ್ ಆಲ್ರೆಡಿ ನೀರು ರಿಪ್ಲೇಸ್ ಆಗಿದ್ದರೆ ಅಂಥವ್ರು ನಾವು ರೆಕಮೆಂಡ್ ಮಾಡಲ್ಲ. ಈ 4 ಜನರನ್ನ ಬಿಟ್ಟು ಬೇರೆ ಯಾರೇ ನಮ್ಮ ಇದನ್ನು ತೊಗೋಬೋದು. ಆರೋಗ್ಯವಂತರು ತೊಗೋಬೋದು, ಯಾವುದಾದ್ರೂ ಕಾಯಿಲೆ ಇರೋರು ತೊಗೋಬೋದು, ಯಾವುದಾದ್ರು ಪೇನ್ ಇರೋರು ತೊಗೋಬೋದು. ರೆಕಮೆಂಡೆಡ್ ಅಂತಂತಂದರೆ ಹೆಲ್ದಿ ಪರ್ಸನ್ನು 1 ತಿಂಗಳಿಗೆ 5ರಿಂದ 10 ಥೆರಪಿ ತೊಗೋಬೋದು. ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇರೋರು ನಮ್ಮ ಡಾಕ್ಟರ್ಗಳು ಕನ್ಸಲ್ಟ್ ಮಾಡಿ ಅವ್ರಿಗೆ ಎಷ್ಟು ದಿನ ಅಂತ ಹೇಳಿ ನಮ್ಮ ಥೆರಪಿಸ್ಟ್ಗಳು ಅದನ್ನ ಅಪ್ಡೇಟ್ ಮಾಡ್ತಾರೆ. ಆ ಮುಖಾಂತರ ತೊಗೋಬೋದು. ನಮ್ಮ ಫೀಟ್ ವೇದ ವತಿಯಿಂದ ನಮ್ಮ ಬ್ರಾಂಚ್ ಪ್ಲೇಟ್ ಮಷಿನ್ನ ಲೈವ್ ಡೆಮೋ ಇಲ್ಲೊಂದು ಕೊಡ್ತಾ ಇದ್ದೀವಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಆಮೇಲೆ ಇದರ ಪ್ರಯೋಜನಗಳೇನು, ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀವಿ. ಈ ಥರ ಆನ್ ಮಾಡಿದಾಗ ರೊಟೇಟ್ ಆಗೋಕ್ಕೆ ಶುರು ಆಗುತ್ತೆ. ಇದು 32 ಅಕ್ಯುಪ್ರೆಷರ್ ಪಾಯಿಂಟನ್ನು ಹಾಕಿರ್ತೀವಿ ಇದರಲ್ಲಿ. ಇದಕ್ಕೆ ಬೇಕಾಗಿರೋದು ಬರೀ 1-2 ಡ್ರಾಪ್ ಕೊಬ್ಬರಿ ಎಣ್ಣೆ ಅಷ್ಟೇ. ಸೊ ಇದು ಕಂಟಿನ್ಯೂಯಸ್ ಆಗಿ 5 ನಿಮಿಷವರೆಗೂ ಕ್ಲಾಕ್ ವೈಸ್ ರನ್ ಆಗಿ ಇನ್ನು 5 ನಿಮಿಷಕ್ಕೆ ಆ್ಯಂಟಿ ಕ್ಲಾಕ್ ವೈಸ್ ರನ್ ಆಗುತ್ತೆ. ಮೊದಲು ಯಾವುದೇ ಕ್ಲೀನ್ ಆಗಿರುವಂಥ ಪಾದಗಳು ನಮ್ಮ ಥೆರಪಿ ಮುಗಿದ ಮೇಲೆ ಡಾಕ್ಸಿನ್ಸನ್ನು ಹೊರಗೆ ತೆಗೆದಾಗ ಕಪ್ಪಾಗಿ ಕಾಣುತ್ತವೆ. ಅದು ಆ್ಯಕ್ಚುಲಿ ಹೇಗೆ ಕಾಣುತ್ತೆ ಅಂತ ಒಂದು 10 ನಿಮಿಷ ಆದಮೇಲೆ ನಾವು ಡೈರೆಕ್ಟಾಗಿ ತೋರಿಸ್ಬೋದು. ರಿಯಲ್ ಟಾಕ್ಸಿನ್ಸ್ ಹೇಗೆ ಹೊರಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ. ಇದರಿಂದ ಮೇನ್ ಹೆಲ್ತ್ ಬೆನಿಫಿಟ್ಟು ಅಥವಾ ಅದನ್ನೊಳಗಾದರೆ ಎಲ್ಲನೂ ಆಲ್ರೆಡಿ ಹೇಳಿದ್ದೀವಿ. ಮೂಲ ಹೆಲ್ತ್ ಬೆನಿಫಿಟ್ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ನಿಮ್ಮ ಮೊಳಕಾಲು ನೋವು ಬರೋದೇ ಮಂಡಿ ನೋವಿಂದ. ಆಮೇಲೆ ಫಸ್ಟ್ ಇಂಪ್ರೆಷನ್ನು ಮೊದಲನೇ ಸಾರಿ ನಮ್ಮ ಥೆರಪಿ ತೊಗೊಂಡಾಗ ಕಣ್ಣುಗಳ ತಂಪಾಗಿ ಅವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ಟ್ರೆಸ್ಸಿಗೆ ತುಂಬ ಪರಿಣಾಮಕಾರಿ ಅಂತ ಹೇಳ್ಬೋದು. ಅದೇ ರೀತಿ ಮೊಳಕಾಲು ನೋವಿಗೂ ತುಂಬ ಪರಿಣಾಮಕಾರಿ. ಈಗ 35-40 ವಯಸ್ಸು ದಾಟಿರೋ ತುಂಬ ಮಹಿಳೆಯರಲ್ಲಿ ಮೊಳಕಾಲು ನೋವು ಕಾಣಿಸುತ್ತೆ. ಅದು ಇದನ್ನೇ ಆಗಲ್ಲ. ಡಾಕ್ಟ್ರ್ ಹತ್ರ ಹೋದರೆ ಎಕ್ಸ್ರೇ ಮಾಡಿ ಆಮೇಲೆ ನಿಮಗೆ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಅದು ಯಾವುದಕ್ಕೂ ಎಲ್ಲ ಇಲ್ಲಿ ಒಂದು ಥೆರಪಿ ತೊಗೊಂಡ್ರೆ ತಿಂಗಳಿಗೆ 5-6 ಥೆರಪಿ ತೊಗೊಂಡ್ರೆ ಅದನ್ನೆಲ್ಲ ನಾವು ಗುಣಪಡಿಸ್ಬೋದು ಅಂತ ಹೇಳ್ಬೋದು. ಆಮೇಲೆ ಕಂಚಿಗಿರೋ ಗುಣ ಏನಪ್ಪ ಅಂತಂದರೆ, ಮೊದಲು ನಮ್ಮದು ಹಿರಿಯರು ಮೈಯಲ್ಲಿ ಹೀಟ್ ಜಾಸ್ತಿ ಆದಾಗ ಅಥವಾ ಬಾಡಿನಲ್ಲಿ ಟಾಕ್ಸಿನ್ಸ್ ಹೊರಗೆ ತೆಗಿಬೇಕಾದ್ರೆ ಕಾಲಿಗೆ ಎಣ್ಣೆ ಹಚ್ಚಿ ಕಂಚಿನ ಬಟ್ಲ ತೊಗೊಂಡು ಉಜ್ತಾ ಇದ್ರು. ಸೊ ಕಾಲಿಂದ ಕಪ್ ಕಲರ್ ಬರ್ತಾಯಿತ್ತು. ಅದೇ ಟೆಕ್ನಾಲಜಿಗೆ, ಅದೇ ಮೆಥಡ್ಗೆ ಟೆಕ್ನಾಲಜಿ ಟಚ್ ಕೊಟ್ಟು ಟೈಮರ್ ಇಟ್ಟು ಮಷಿನ್ಸು ಅಕ್ಯುಪ್ರೆಷರ್ ಪಾಯಿಂಟ್ ಇಟ್ಟು ಈ ಮಷಿನನ್ನು ನಾವು ಶುರು ಮಾಡಿದ್ದೀವಿ. ಸೊ ಇವಾಗ ನಾವು ಬೇರೆ ಇಂಡಸ್ಟ್ರಿ ಆಗಿರೋದ್ರಿಂದನೂ ಇದೇ ಇಂಡಸ್ಟ್ರಿಗೆ ಬಂದು ಮುಂದೆ ಇರೋದು ವೆಲ್ನೆಸ್ ಅಂತ ನಮ್ಮದೇ ಏನಾಗಿ ಇವಾಗ ನಮ್ಮ ಪದ್ಧತಿ ಇದೆ, ನಮ್ಮದು ವೈದ್ಯಕೀಯ ಪದ್ಧತಿ ಏನಿದೆ ಅದನ್ನು ನೇರವಾಗಿ ಎಲ್ಲ ಜನರಿಗೆ ತಲುಪಿಸ್ಬೇಕು ಅನ್ನೋದು ಕಂಪ್ನಿಯ ಮೂಲ ಉದ್ದೇಶ.
ಆ ಥರ ಇದು ಮಾಡ್ಕೊಂಡಿದ್ವಿ. ಆಮೇಲೆ ಈಗ ಡಾಕ್ಟ್ರುಗಳ ಜೊತೆನೂ ನಾವು ಕೊಲಾಬ್ರೇಟ್ ಆಗಿದ್ದೀವಿ. ಅವ್ರ ಸಹಯೋಗದಿಂದ ಕರ್ನಾಟಕದಾದ್ಯಂತ ಇದನ್ನು ಬೆಳೆಸ್ಬೇಕನ್ನೋ ಹಂತದಲ್ಲಿದ್ದೀವಿ. ಸೊ ಈಗ ನೋಡ್ತಾ ಇದ್ದೀರಾ ಸ್ವಲ್ಪ ಕಪ್ಪಾಗಿರುತ್ತೆ, ಲಿಟಲ್ ಬಿಟ್ ಕಪ್ಪಾಗಕ್ಕೆ ಶುರು ಆಗಿತ್ತು ಈಗ ಅವ್ರದ್ದು. ಈ ಅಕ್ಯುಪ್ರೆಷರ್ ಪಾಯಿಂಟ್ ಹಿಟ್ ಆಗೋದ್ರಿಂದ ಕಾಲದಲ್ಲಿ ಈಗ ನೀವು ಹೆಬ್ಬೆರಳಂದರೆ ಇದು ನಿಮ್ಮ ತಲೆ ಇಂಡಿಕೇಟ್ ಮಾಡುತ್ತೆ. ಆಮೇಲೆ ಇದು ಇಲ್ಲಿ ನಿಮಗೆ ಕಿಡ್ನಿ ಬರುತ್ತೆ, ಇಲ್ಲಿ ಹಾರ್ಟು, ಆ ಥರ ಪ್ರತಿಯೊಂದೂ ಅಕ್ಯುಪ್ರೆಷರ್ ಪಾಯಿಂಟ್ ಇದೆ. ಕೆಲವೊಬ್ಬರು ತಲೆನೋವು ಇದ್ದವರು ನೀವು ಬರೀ ಹೆಬ್ಬೆರಳಷ್ಟೇ ಕಾನ್ಸಂಟ್ರೇಟ್ ಮಾಡ್ಬೋದು, ಹಿಂಗೆ ಒತ್ಬೋದು. ಸೊ ಅದರಿಂದ ನಿಮ್ಗೆ ಆ ಫೀಲ್ ಗೊತ್ತಾಗಕ್ಕೆ ಶುರು ಆಗುತ್ತೆ. ಡೈರೆಕ್ಟಾಗಿ ಇಲ್ಲೂ ಇಟ್ಕೊಂಡೂ ನೀವು ಮಾಡ್ಕೋಬೋದು, ಎರಡು ಕಾಲುಗಳನ್ನ ಅಲ್ಲಿ ಮಧ್ಯೆ ತೊಗೋಬೋದು. ಹಾಂ, ಆ ಥರ. ಆಮೇಲೆ ಒಂದೇ ಥೆರಪಿಗೆ ಅದು ಅಷ್ಟೊಂದು ಪರಿಣಾಮ ಅಂತ ಅನಿಸಲ್ಲ, ಬಟ್ ಒಂದಂತೂ ಗ್ಯಾರಂಟಿ, ನೀವು ಕೂಲಾಗಿ ತೊಗೊಳ್ಳೋದ್ರಿಂದ ಅದು ನಿಮ್ಮ ಕಣ್ಣಿಗೆ ತಂಪಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಇದು ಮಾಡಿರುತ್ತೆ. ಫಸ್ಟ್ ಥೆರಪಿನಲ್ಲೇ ನಿಮಗೆ ಗೊತ್ತಾಗುತ್ತೆ. ಫಿಟ್ ವೇದ ಒಂದು ಉತ್ತಮ ರೀತಿಯಲ್ಲಿ ಪ್ರಾತ್ಯಕ್ಷಿಕೆಯನ್ನು ಅವರು ತೋರಿಸಿದ್ರು. ಅಂದರೆ ಆ ಪ್ರಾತ್ಯಕ್ಷಿಕೆಯ ಮೂಲಕವೇ ಅಂತ ಹೇಳಿದ್ರೆ 10 ನಿಮಿಷಗಳ ಕಾಲ ಇದೊಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಬಹಳಷ್ಟು ಕಾಯಿಲೆಗಳಿಗೆ ಇದರಿಂದ ಪರಿಹಾರ ಒದಗುತ್ತೆ. ಅದೊಂದು ಪ್ರಾತ್ಯಕ್ಷಿಕೆಯ ಮೂಲಕ ಅವರು ತೋರಿಸಿದ್ರು. ಸರ್, ಈಗ ಫಿಟ್ ವೇದ ಈಗೇನೋ ಮಿಷನ್ ಬಂದಿದೆ, ಬಟ್ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪಾರಂಪರಿಕ ಹಿಂದಿನ ದಿನಗಳಲ್ಲಿ ಯಾವುದರ ಮೂಲಕ ಮಾಡ್ತಿರೋಗ ಅಂತ ಹೇಳಿದರೆ? ಇವಾಗ ಇದು ಫೀಟ್ ವೇದ ಮಷೀನ್, ಇದು ಟೆಕ್ನಾಲಜಿ. ನಮ್ಮ ಆಯುರ್ವೇದ ಶಾಸ್ತ್ರ ಹೆಚ್ಚು ಕಮ್ಮಿ 5,000 ವರ್ಷಗಳ ಹಿಂದೆ ಉತ್ಪತ್ತಿಯಾದಂತಹ ಶಾಸ್ತ್ರ ಅದು. ಸೊ ಅದು ಆ ಶಾಸ್ತ್ರದಲ್ಲಿ ಹೇಳಿರುವಂಥ ರಸತರಂಗಿಣಿ ಅಂತ ಹೇಳ್ತೀವಿ ನಾವು ರಸಶಾಸ್ತ್ರದಲ್ಲಿ. ಆ ರಸತರಂಗಿಣಿಯಲ್ಲಿ ಕೂಡ ಈ ಕಾಂಶ ಅಂಥೇಳಿ, ಕಾಂಶ ಅಂದರೆ ಇದರಲ್ಲಿ ಕಾಪರ್ ಅಂದರೆ ಏನು, ತಾಮ್ರ, ಆಮೇಲೆ ಜಿಂಕ್, ಆಮೇಲೆ ಟಿನ್, ಇವುಗಳ ಮಿಶ್ರಣದಿಂದ ತಯಾರಾದಂಥ ಇದನ್ನು ಮಿಶ್ರ ಲೋಹ ಅಂತೀವಿ. ಧಾತು ವರ್ಗಗಳಲ್ಲಿ ಬರ್ತದೆ ಇದು. ಧಾತು ವರ್ಗದಲ್ಲಿ ಬರುವಂತಹ ಈ ಕಂಚು, ಈ ಕಂಚಿನ ವಾಟಿ ನಾವು ಕಾಂಶ ವಾಟಿ ಅಂತ ಹೇಳ್ತೀವಿ ನಾವು. ಈ ಕಾಂಶ ವಾಟಿಯನ್ನು ತೆಗೆದುಕೊಂಡು ಯಾರ್ಯಾರಿಗೆ ಅಂದರೆ ಈಗ ಆಲ್ರೆಡಿ ನಾವು ಅದರ ಬೆನಿಫಿಟ್ಸ್ ಬಗ್ಗೆ ನಾವು ಹೇಳಿದ್ದೀವಿ. ಅದನ್ನು ಈ ಕಾಂಶ ವಾಟಿಯನ್ನು ತೆಗೆದುಕೊಂಡು ಅಂಗಾಲಿಗೆ ಕೊಬ್ಬರಿ ಎಣ್ಣೆಯನ್ನು ಅಥವಾ ಆಕಳು ತುಪ್ಪವನ್ನು ಹಚ್ಚಿ ಇದನ್ನು ಈ ರೀತಿಯಾಗಿ ಒಂದು 5 ನಿಮಿಷ ಕ್ಲಾಕ್ವೈಸ್, 5 ನಿಮಿಷ ಆ್ಯಂಟಿ ಕ್ಲಾಕ್ವೈಸನ್ನು ಇದನ್ನು ನಾವು ಮಸಾಜ್ ಮಾಡೋದ್ರಿಂದ ಅಲ್ಲಿರುವಂತಹ ಎಲ್ಲ ಶರೀರದಲ್ಲಿರುವಂತಹ ಟಾಕ್ಸಿನ್ಸನ್ನು ಹೊರಗೆ ತೆಗೆಯುವಂಥ ಕೆಲಸ ಮಾಡ್ತದೆ. ಆಲ್ರೆಡಿ ನೀವು ಮಷೀನ್ದಲ್ಲಿ ನೋಡಿದಿರಲ್ಲ. ಸೊ ಯಾವ ರೀತಿ ಅಂದರೆ ಈ ಕಾಂಶ ವಾಟಿ ಮಸಾಜ್ದಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತದೆ, ಲಿಂಫ್ಯಾಟಿಕ್ ಡ್ರೈನೇಜ್ ಆಗ್ತದೆ, ಆಮೇಲೆ ಶರೀರದಲ್ಲಿರುವಂಥ ಆ್ಯಸಿಡನ್ನು ಹೊರಗೆ ತೆಗಿತದೆ. ನಮ್ಮ ಶರೀರ ಏನಾಗಿಬಿಟ್ಟದೆ ಈಗೆಲ್ಲ ಆ್ಯಸಿಡಿಕ್ ಬಾಡಿ ಆಗಿದೆ. ಸೊ ಅದು ಅಲ್ಕಲೈನಿಟಿಯಲ್ಲಿ ಕನ್ವರ್ಟ್ ಮಾಡುವುದು ಇದರ ಕೆಲಸ ಇದು. ಅಂದರೆ ಹಿಂದೆ ಇದನ್ನು ಬಳಸ್ಕೊಂಡು ಅಂದರೆ ಹ್ಯಾಂಡ್ ವರ್ಕ್ ಮಾಡ್ತಿದ್ವಿ, ಬಟ್ ಈಗ ಏನಿಲ್ಲ, ಆರಾಮಾಗಿ ರಿಲೀಫ್ ಆಗಿ ಕೂತ್ಕೊಂಡು ಮಾಡುವಂತಹ ಮೆಷಿನ್. ಮತ್ತು ಈಗ ಯಾರಿಗೂ ಕಷ್ಟಪಡ್ಬೇಕಂತ ಹೇಳಿ ಆಗಂಗೆ ಇಲ್ಲ ಈಗ ಯಾಕಂದ್ರೆ ಮಷಿನ್ ಐತೆ ಅಂದ್ರೆ ಆಟೋಮೆಟಿಕ್ಲಿ ಹೋಗ್ಯಾರ ಅಟ್ಲೀಸ್ಟ್ ಕೂಡ್ತಾರೆ, ಕೈಲೇ ಮಾಡ್ಕೋತಾರೆ, ಆಗಲ್ಲ. ಆದ್ರೆ ಮೊಬೈಲ್ನೊಳಗೆ ಒಂದೊಂದು ತಾಸು ಕಡೆ ಹಿಡ್ಕೊಂಡು ಕೂಡ್ತಾರೆ, ಆದರೆ ಇದನ್ನ ಹಿಡಿಯೋಕ್ಕಲ್ಲ, ಆಗಂಗಿಲ್ಲ. ಅದಕ್ಕೋಸ್ಕರ ಇದು ಟೆಕ್ನಾಲಜಿ ಟಚ್ ಕೊಟ್ಟಿದ್ದು. ಫೀಟ್ ವೇದದಿಂದ ಸುಮಾರು ಎಲ್ಲ ಥರ ರೋಗಗಳಿಗೆ ಹೆಚ್ಚು ಕಮ್ಮಿ ಅಂದರೆ ವೆರಿಕೋಸ್ ವೇನ್ಸ್ ಇರ್ಬೋದು ಅಥವಾ ಈ ಬೇರೆ ಬೇರೆ ಎಲ್ಲ ರೋಗಗಳಿಗೆ ಇದರ ಲಾಭ ಆಗ್ತದೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇರುವಂತಹ ರಸತರಂಗಿಣಿ ಅಂಥೇಳಿ ಒಂದು ಟೆಕ್ಸ್ಟ್ ಬರ್ತದೆ. ಆ ರಸತರಂಗಿಣಿಯಲ್ಲಿ ಈ ಮಿಶ್ರ ಲೋಹ ಅಂದರೆ ಇದು ಏನು ನಾವು ಕಾಂಶ ಹೇಳ್ತೀವಲ್ಲ, ಆ ಕಾಂಶದ ಬಗ್ಗೆ ಒಂದು ಶ್ಲೋಕ, ಆ ಶ್ಲೋಕದ 2 ಲೈನ್ ವರ್ಸಸ್ ಇದೆ, ಅದನ್ನು ನಾನು ಹೇಳ್ತೀನಿ ನಿಮಗೆ. ನೇತ್ರ ಪ್ರಸಾದನಂ ರೂಕ್ಷಂ ಸರಂ ಚ ವಿಷಾದಂ ಪರಂ ಕ್ರಿಮಿಘ್ನಂ ಕುಷ್ಠಶಮನಂ ಕಫಪಿತ್ತ ಪ್ರನಾಶನಂ ವಾಥಗ್ನಂ ದೀಪನಂಚೈವ ಪರಂ ಅಂಥೇಳಿ. ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ ಇದರಿಂದ ನೇತ್ರ ಪ್ರಸಾದನ ಅಂದ್ರೆ ಕಣ್ಣುಗಳಿಗೆ ತಂಪನ್ನು ಉತ್ಪತ್ತಿ ಮಾಡ್ತದೆ, ನಿದ್ರೆಯನ್ನು ಚೆನ್ನಾಗಿ ಬರ್ತದೆ. ಆಮೇಲೆ ದೀಪನ ಅಂದರೆ ಹೊಟ್ಟೆಯಲ್ಲಿರುವಂಥ ಈ ಅಗ್ನಿಯನ್ನು ಹೆಚ್ಚು ಮಾಡ್ತಂದ್ರೆ ಹಸಿವೆಯನ್ನು ಚೆನ್ನಾಗಿ ಮಾಡ್ತದೆ. ಸೊ ಈ ರೀತಿಯಾಗಿ ಇದರ ಲಾಭಗಳು ಇರ್ತವೆ. ಯೋಗ, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಹೀಗೆ ಇವತ್ತಿಗೂ ಕೂಡ ಉಳಿದುಕೊಂಡು ಬೆಳೆದುಕೊಂಡು ಬಂದಿದೆ, ಪರಿಣಾಮಕಾರಿಯಾಗಿ ಸಾಗ್ತಾ ಇದೆ ಅಂತ ಹೇಳಿದರೆ ಅದು ಆಯುರ್ವೇದದಲ್ಲಿ ಮಾತ್ರವೇ ಸಾಧ್ಯ. ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಫಿಟ್ ವೇದ ಚಿಕಿತ್ಸೆಯ ಬಗ್ಗೆ ಬೇಕು ಅಂತ ಹೇಳಿದರೆ ಬನಹಟ್ಟಿಯ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರತಕ್ಕಂಥ ಸತ್ಕಾರ್ ಬಿಲ್ಡಿಂಗ್ನಲ್ಲಿ ಇದು ಸೆಂಟರ್ ಓಪನ್ ಆಗಿದೆ. ಅಲ್ಲಿಯೂ ಕೂಡ ನೀವು ಹೋಗಿ ಆ ಚಿಕಿತ್ಸೆಯನ್ನು ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಇರ್ತಕ್ಕಂಥ ನಂಬರ್ಗಳನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಕಾರ್ಯಕ್ರಮ ಆಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನುರಿತ ತಜ್ಞರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಲೇಟೆಸ್ಟ್ ಸುದ್ದಿ ಹಾಗೂ ಮನರಂಜನಾ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.